ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಆ್ಯಕ್ಚುಲಿ ಇದು ನ್ಯೂ ಇಯರ್ ಡೇ ಕ್ಯಾಪ್ಚರ್ ಮಾಡಿದಂತಹ ವಿಡಿಯೋ, ಬಟ್ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನ್ಯೂ ಇಯರ್ ಡೇ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಇರುವಂತಹ ಅವತಾರ್ ಎಕ್ಸಿಬಿಷನ್ಗೆ ಹೋಗಿದ್ವಿ. ಈ ಒಂದು ಎಕ್ಸಿಬಿಷನ್ಗೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಫೈನಲಿ ನ್ಯೂ ಇಯರ್ ಡೇ ಆ ಒಂದು ಡೇನೇ ಹೋಗೋ ಥರ ಆಯಿತು. ನಿಜಕ್ಕೂ ತುಂಬ ಚೆನ್ನಾಗಿದೆ. ಆವತ್ತಿನ ಡೇ ನ್ಯೂ ಇಯರ್ ಡೇ ಅಲ್ಲಿಗೆ ಹೋಗಿದ್ದು ನಿಜಕ್ಕೂ ಒಂಥರ ವರ್ತ್ಫುಲ್ ಅಂತ ಅನ್ನಿಸ್ತು. ಬಿಕಾಸ್ ಆ ಒಂದು ಡೇ ಒಂಥರ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿ ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ದಂಗೆ ಆಯಿತು. ಆ್ಯಂಡ್ ಈ ಒಂದು ಎಕ್ಸಿಬಿಷನ್ ಇರೋದು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಇರೋವಂಥದ್ದು. ಬ್ಯಾಂಗ್ಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಪೀಣ್ಯ ಸೆಕೆಂಡ್ ಸ್ಟೇಜು. ಸೊ ಆ ಒಂದು ಪ್ಲೇಸಲ್ಲಿ ಇರುವಂಥದ್ದು. ಈ ಒಂದು ಎಕ್ಸಿಬಿಷನ್ ಟೈಮಿಂಗ್ಸು ಈವ್ನಿಂಗ್ 5:30ಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನೈಟು 10:30ಗೆ ಎಂಡ್ ಆಗುತ್ತೆ. ಎಂಟ್ರಿ ಕೂಡ ತುಂಬ ಚೆನ್ನಾಗಿದೆ. ಎಂಟ್ರಿನಲ್ಲೇ ಒಂದು ಥೀಮ್ ಕೂಡ ಮಾಡಿದ್ದಾರೆ ಆ್ಯಂಡ್ ಸೌಂಡ್ ಎಫೆಕ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಟಿಕೆಟ್ ಕೌಂಟರ್ ಔಟ್ಸೈಡೇ ಇದೆ, ಸಪ್ರೇಟಾಗಿರುತ್ತೆ, ಅಲ್ಲಿ ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಎಂಟ್ರಿ ಫೀಸ್ ಬಂದುಬಿಟ್ಟು 80 ರುಪೀಸ್ ಇರುತ್ತೆ ಪರ್ ಪರ್ಸನ್. 3 ಇಯರ್ಸ್ ಎಬೋ ಇರುವಂತಹ ಮಕ್ಕಳಿಗೆ ಫುಲ್ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಬಿಲೋ 3 ಇಯರ್ಸ್ ಇರೋವಂಥ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ನಾವು ಹೋಗಿದ್ದು ನ್ಯೂ ಇಯರ್ ಡೇ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ರಶ್ ಇತ್ತು. ಬಟ್ ಅಷ್ಟಾಗೇನು ಕ್ರೌಡ್ ಅಂತ ಅನ್ನಿಸ್ಲಿಲ್ಲ, ಬೇಗನೆ ಮೂವ್ ಆಗ್ತಾ ಇತ್ತು. ಬಟ್ ಜನ ಇದ್ರೇ ಚೆನ್ನಾಗೆ ಆ ಒಂದು ಪ್ಲೇಸೆಲ್ಲ ನೋಡೋದಕ್ಕೆ. ಯಾರೂ ಇಲ್ಲ ಅಂತಂದರೆ ಒಂಥರ ಬೋರಿಂಗ್ ಥರ ಅನಿಸ್ತಾ ಇರುತ್ತೆ. ಆ್ಯಂಡ್ ಇದು ಎಂಟ್ರಿನಲ್ಲಿ ಒಂಥರ ಅವತಾರ್ ಥೀಮಲ್ಲೇ ಎಲ್ಲನೂ ಎಂಟ್ರಿನಲ್ಲಿ ಎಲ್ಲ ಅವತಾರ್ ಥೀಮ್ದು ಪಿಕ್ಚರ್ಸ್ನ ಹಾಕಿದ್ದಾರೆ. ಆ್ಯಂಡ್ ಇದು ಇನ್ನೇನು ಒಳಗಡೆ ಎಂಟ್ರಿ ಆಗಬೇಕು ಅಂದಾಗ ಒಂಥರ ಲೇಸರ್ ಲೈಟ್ ಎಲ್ಲ ಬರೋ ಥರ ಇದೆ. ಸೊ ತುಂಬಾ ಚೆನ್ನಾಗಿದೆ. ಮಕ್ಕಳಂದ್ರೂ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ತುಂಬಾ ಎಂಗೇಜ್ ಆಗ್ತಾರೆ. ಆ್ಯಂಡ್ ಫುಲ್ಲು ಈ ಒಂದು ಅವತಾರ್ ಎಕ್ಸಿಬಿಷನ್ ಏನಿದೆ, ಓವರಾಲ್ ಎಂಟ್ರಿ ಆಗಿ ಹೊರಗಡೆ ಬರೋವರೆಗೂ ಮಕ್ಕಳು ಫುಲ್ ಎಂಗೇಜ್ಡ್ ಆಗಿರ್ತಾರೆ. ಕೂಡ ಮಕ್ಕಳಲ್ಲಿ ಹಠ ಮಾಡ್ತಾರೆ ಅಂತೇಳಿ ಅಂದ್ಕೊಂಡು ಹೋದ್ವಿ. ಬಟ್ ಓವರಾಲ್ ಎಕ್ಸಿಬಿಷನ್ಗೆ ಎಂಟ್ರಿ ಆದಾಗಿಂದ ಎಕ್ಸಿಬಿಷನ್ ಮುಗಿಸ್ಕೊಂಡು ಔಟ್ಸೈಡ್ ಬರೋವರೆಗೂ ಕೂಡ ಮಕ್ಕಳು ಎಲ್ಲೂ ಕೂಡ ಒಂದು ಸ್ವಲ್ಪನೂ ಹಠ ಮಾಡಿಲ್ಲ. ಬಿಕಾಸ್ ಆ ಥರ ಎಂಗೇಜ್ಡ್ ಆಗಿ ಇರೋವಂಥ ಪ್ಲೇಸು. ಆ್ಯಂಡ್ ಮಕ್ಕಳಿಗೆ ತುಂಬ ಇಷ್ಟ ಆಗೋಂಥದ್ದು. ಎಂಟ್ರಿ ಆಗ್ತಿದ್ದಂಗೆ ಈ ಥರ ಒಂದು ಲೇಸರ್ ಲೈಟ್ ಇದೆ, ಹಾಗೆ ಲೈಟಿಂಗ್ಸು, ಆ ಒಂದು ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯೂಸಿಕ್ಕು, ಲೈಟಿಂಗ್ಸು, ಆ ಒಂದು ಲೇಸರ್ ಲೈಟು, ಸೊ ಓವರಾಲ್ ಒಂಥರ ಮಕ್ಕಳು ಫುಲ್ ಎಂಗೇಜ್ಡ್ ಆಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ, ಈ ಒಂದು ಪ್ಲೇಸ್ನ ಮಿಸ್ಸೇ ಮಾಡ್ಕೊಳ್ಬೇಡಿ. ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿರುವಂತಹ ಈ ಒಂದು ಅವತಾರ್ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ. ನನಗಂತೂ ಎಂಟ್ರಿ ಹೋಗ್ತಿದ್ದಂಗೆ ನಾನು ಅಲ್ಲೇ ಹೇಳಿಬಿಟ್ಟೆ, ಸಖತ್ತಾಗಿದೆ ಆ್ಯಂಡ್ ತುಂಬ ವರ್ತ್ ಅಂತ ಅನ್ನಿಸ್ತು ಅಂತ ಹೇಳಿ ಅಲ್ಲೇ ಹೇಳಿಬಿಟ್ಟೆ. ಬಿಕಾಸ್ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತಂದರೆ ನೋಡ್ತಾ ಇದ್ದರೆ ಫುಲ್ ನಮಗೆ ಬೇರೆ ಏನೂ ಮೈಂಡಿಗೆ ಬರೋದೇ ಇಲ್ಲ, ಆ ಥರ ಇತ್ತು. ಮಕ್ಕಳು ಕೂಡ ತುಂಬಾ ಎಂಗೇಜ್ ಆಗೋಗ್ಬಿಟ್ಟಿದ್ರು. ಲೈಟಿಂಗ್ಸ್ ಕೂಡ ಅಷ್ಟೇ, ಆ್ಯಂಡ್ ಡೆಕೋರೇಷನ್ ಇರ್ಬೋದು, ಆ್ಯಂಡ್ ಅಲ್ಲಿ ಕೊಟ್ಟಿರೋಂತಹ ಮ್ಯೂಸಿಕ್ ಇರ್ಬೋದು. ಸೊ ಎಲ್ಲ ಒಂಥರ ತುಂಬಾ ಚೆನ್ನಾಗಿತ್ತು. ಏನು ಒಂದು ಅವತಾರ್ ಮೂವಿನ ನೋಡ್ತೀವಿ ಆ ಥರ ಒಂಥರ ರಿಯಲ್ಲಾಗಿ ನಾವು ನೋಡ್ದಂಗಿತ್ತು. ಆ ಥರ ಎಲ್ಲ ಥೀಮ್ಗಳನ್ನು ಚೆನ್ನಾಗಿ ಮಾಡಿದರು. ಒಂದು ಡೆಕೋರೇಷನು, ಅಲ್ಲಿ ಮಾಡಿದಂತಹ ಒಂದೊಂದು ಫ್ಲವರ್ಸ್ ಆಗಿರ್ಬೋದು, ಆ ಟ್ರೀ ಮೇಲೆ ಬಂದಿರೋಂತಹ ಬಳ್ಳಿಗಳಾಗಿರ್ಬೋದು. ಸೊ ಈ ಥರ ಎಲ್ಲ ಒಂಥರ ತುಂಬ ರಿಯಲಿಸ್ಟಿಕ್ ಆಗಿತ್ತು. ನನಗೆ ಈ ಥರ ಒಂದು ಎಕ್ಸಿಬಿಷನ್ಗಳಿಗೆ ಹೋಗೋದಂದರೆ ತುಂಬಾ ಇಷ್ಟ. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ ಹೇಳಿ. ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಜಸ್ಟ್ ಅವತಾರ್ ಎಕ್ಸಿಬಿಷನ್ ಓಕೆ, ಬಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಇರುತ್ತೆ, ಈ ಥರ ಒಂದು ಥೀಮ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ತುಂಬಾ ಬ್ಯೂಟಿಫುಲ್ಲಾಗಿದೆ ಆ್ಯಂಡ್ ತುಂಬ ಇಷ್ಟ ಆಯಿತು. ಈ ಒಂದು ಎಕ್ಸಿಬಿಷನ್ಗೆ ನಾವು ಹೋಲ್ ಫ್ಯಾಮಿಲಿನೇ ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡ್, ಸಿಹಿ ಆ್ಯಂಡ್ ನಮ್ಮ ಮೈದ್ನ ಆ್ಯಂಡ್ ನನ್ನ ಸಿಸ್ಟರ್, ಅವರ ಮಗು, ಹಾಗೆ ನಮ್ಮ ಅತ್ತೆ, ಇಷ್ಟು ಜನನೂ ಹೋಗಿದ್ವಿ. ನಿಜಕ್ಕೂ ತುಂಬ ಖುಷಿ ಅಂತ ಅನ್ನಿಸ್ತು. ಒಂದು ಫ್ಯಾಮಿಲಿ ಜೊತೆ ಗುಡ್ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಯಿತು. ಆ್ಯಂಡ್ ನಮ್ಮ ಅತ್ತೆ ಕೂಡ ತುಂಬಾ ಇಷ್ಟ ಆಯಿತು, ಈ ಒಂದು ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹೇಗೆ 2 hours ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಿಲ್ಲ. ಅಷ್ಟು ಒಂಥರ ಗೊತ್ತೇ ಆಗಲಿಲ್ಲ. ಆ ಥರ ಒಳಗಡೆ ಎಂಟ್ರಿ ಆದಾಗಿಂದ ಔಟ್ಸೈಡ್ ಬರೋವರೆಗೂ ಅಲ್ಲಿರುವಂತಹ ಥೀಮ್ಗಳನ್ನು, ಅಲ್ಲಿರುವಂಥ ಡೆಕೋರೇಷನ್ಗಳನ್ನು, ಲೈಟಿಂಗ್ಸ್ಗಳನ್ನು ನೋಡೋದ್ರಲ್ಲೇ ಎಂಗೇಜ್ ಆಗಿದ್ವಿ. ಹಾಗಾಗಿ ನಮಗೆ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಒಂಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಆ್ಯಂಡ್ ನಾವು ಕೂಡ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದಂಗೆ ಆಯಿತು ನ್ಯೂ ಇಯರ್ ಡೇ.
ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಹೊರಗಡೆ ಬರೋದು ಅಂದ್ರೇ ತುಂಬ ಇಷ್ಟ ಇರುತ್ತೆ. ಪ್ರತಿಯೊಂದು ಮಕ್ಕಳಿಗೂ ಕೂಡ ಹಾಗೇನೆ. ಬಟ್ ಹೊರಗಡೆ ಬರೋದಲ್ಲದೆ ಅಲ್ಲಿರುವಂತಹ ಲೈಟಿಂಗ್ಸು, ಸೌಂಡು ಆ್ಯಂಡ್ ಏನೋ ಒಂಥರ ಡಿಫ್ರೆಂಟಾಗಿರುವಂತಹ ಥೀಮು ಆ್ಯಂಡ್ ಆಟ ಸಾಮಾನುಗಳು, ಕೆಲವೊಂದು ಫನ್ ಗೇಮ್ಸು, ಫುಡ್ಡು ಈ ಥರ ಎಲ್ಲ ನೋಡಿದಾಗ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಒಂದು ಪ್ಲೇಸ್ ಮಾತ್ರ ಮಕ್ಕಳಿಗೆ ಬೆಸ್ಟ್ ಅಂತ ಹೇಳ್ಬೋದು. ಎಂಟ್ರಿ ಆದಾಗಿಂದ ಎಂಡ್ವರೆಗೂ ಕೂಡ ಮಕ್ಕಳು ಎಂಗೇಜ್ಡ್ ಆಗಿರ್ತಾರೆ. ಎಲ್ಲೂ ಕೂಡ ಮಕ್ಕಳಿಗೆ ಬೋರ್ ಆಗೋದಿಲ್ಲ ಆ್ಯಂಡ್ ಮಕ್ಕಳು ತುಂಬಾ ಹ್ಯಾಪಿ ಫೀಲ್ ಮಾಡ್ತಾರೆ. ನಾವು ನ್ಯೂ ಇಯರ್ ಡೇ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು, ಆ ಒಂದು ನ್ಯೂ ಇಯರ್ ಡೇ ಅವ್ರನ್ನ ಎಂಗೇಜ್ ಆಗಿಟ್ಟಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು. ಈ ಥರದ ಎಕ್ಸಿಬಿಷನ್ಗಳು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕೆಲವೊಂದು ಪ್ಲೇಸಲ್ಲಿ ಹಾಕ್ತಾನೆ ಇರ್ತಾರೆ. ಅಂದರೆ ದುಬೈ ಥೀಮಲ್ಲಿ ಈ ಥರ ಎಲ್ಲ ಥೀಮ್ಗಳಲ್ಲೂ ಮಾಡ್ತಾ ಇರ್ತಾರೆ. ಬಟ್ ನಮಗೆ ಯಾವೊಂದು ಎಕ್ಸಿಬಿಷನ್ಗೂ ಹೋಗೋದಕ್ಕಾಗಿರಲಿಲ್ಲ. ಬಿಕಾಸ್ ಎಲ್ಲ ದೂರ ದೂರ ಇರ್ತಿತ್ತು ಎಕ್ಸಿಬಿಷನ್ಗಳು. ಹಾಗಾಗಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ ಒಂದು ಎಕ್ಸಿಬಿಷನ್ ನಮಗೆ ನಿಯರೇ ಇದ್ದಿದ್ದರಿಂದ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಕ್ಕೂ ತುಂಬಾ ಖುಷಿ ಆಯಿತು. ಇವಾಗ ಅನ್ನಿಸ್ತಿದೆ ಬೇರೆ ಎಲ್ಲ ಎಕ್ಸಿಬಿಷನ್ಗಳನ್ನ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ. ಬಿಕಾಸ್ ಅವತಾರ್ ಥೀಮಲ್ಲಿ ಮಾಡಿರುವಂತಹ ಈ ಒಂದು ಎಕ್ಸಿಬಿಷನ್ ಇಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನು ಬೇರೆ ಕಡೆ ಮಾಡಿದಂತಹ ದುಬೈ ಥೀಮು, ಹಾಗೆ ನಯಾಗರ್ ಫಾಲ್ಸು, ಈ ಥರ ಎಲ್ಲ ಒಂದು ಥೀಮಲ್ಲಿ ಎಕ್ಸಿಬಿಷನ್ಗಳನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ. ಬಿಕಾಸ್ ಇದೇ ಇಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನು ಆ ಥರ ಒಂದು ನಯಾಗರ್ ಫಾಲ್ಸು ಆ್ಯಂಡ್ ದುಬೈ ಥೀಮಲ್ಲಿ ಮಾಡಿದಂತಹ ಎಕ್ಸಿಬಿಷನ್ಗಳು ಇನ್ನೆಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಅಂತ ಹೇಳಿ ಅಂದ್ಕೊಂಡೆ.
ಫೈನಲಿ ಎಕ್ಸಿಬಿಷನ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದಮೇಲೆ ನ್ಯೂ ಇಯರ್ ಡೇ ಆಗಿರೋದ್ರಿಂದ ಸಮಥಿಂಗ್ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಪಿಜ್ಜಾ ಆರ್ಡರ್ ಮಾಡಿದ್ದೆ. ಬಿಕಾಸ್ ಅವತ್ತಿನ ಡೇ ನಾವು ನಾನ್ ವೆಜ್ ಏನು ತಿನ್ನದೇ ಇರೋ ಕಾರಣ ಸೊ ವೆಜ್ ಪಿಜ್ಜಾನೇ ಆರ್ಡರ್ ಮಾಡಿದ್ವಿ. ಸೊ ಪಿಜ್ಜಾ ಎಲ್ಲ ತಿಂದ್ಕೊಂಡು ಆವತ್ತಿನ ನ್ಯೂ ಇಯರ್ ಡೇನ ಎಂಡ್ ಮಾಡಿದ್ವಿ. ಸೊ ಫೈನಲಿ ನಮ್ಮ ನ್ಯೂ ಇಯರ್ ಡೇ ಹೇಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನನಗೆ ಹೊಡೆದ್ಲು ಅಲ್ಲೋಡು ಜೊತೆ ಹಂಗೆ ನೋಡ್ತಾಳೆ ಹಂಗೆ ಮೇಡಮ್